ಆಗಿದೆ. ಬಟ್ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ನೋಡಿ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಕ್ಯೂ ಮಾಡಬೇಕು. ಕ್ಯೂ ಮಾಡಿಸಿ ಅಂತ ನೀವೇನಾದರೂ ಪೊಲೀಸ್ನವ್ರನ್ನ ಕೇಳಿದ್ರೆ ಅವ್ರ ರಿಯಾಕ್ಷನ್ಗಳು ಹೆಂಗಿರ್ತವೆ ಅಂತ ನೋಡಿ. ಜಗಳ ಆಡೋಕ್ಕೆ ಬರ್ತಾರೆ ನಮ್ಗಳ ಮೇಲೆ. ಆ್ಯಕ್ಚುಲಿ ಇವ್ರು ಹಾಕಿರೋ ಬಟ್ಟೆನಲ್ಲಿ ಇವ್ರ ನೇಮ್ ಬ್ಯಾಡ್ಜೇ ಇಲ್ಲ. ಬಟ್ ಇವರು ನಮ್ಮ KSRTಗೆ ಸಂಬಂಧಪಟ್ಟವ್ರೆ ಅಂತ ನಾವು ಹೆಂಗೆ ಕಂಡುಹಿಡಿಯೋದು ಹೇಳಿ. ಆಮೇಲೆ ನಾವು ರೂಲ್ಸ್ ಪ್ರಕಾರ ಮಾತಾಡಿದ್ರು ಇವ್ರು ರೂಲ್ಸ್ ಅಲ್ಲಿ ಅಪ್ಲೈ ಆಗಲ್ಲ ಅಂತ ಅಂತಾರೆ. ಡಾಕ್ಯುಮೆಂಟ್ ತೋರಿಸಿ, ಅದು ತೋರಿಸಿ, ಇದು ತೋರಿಸಿ ಅಂತ ಕ್ವಶನ್ ಮಾಡ್ತಾರೆ. ಬೆಟರ್ ಇವರೇ ಪಬ್ಲಿಕ್ಕಿಗೆಲ್ಲ ಒಂದು ಪ್ರಿಂಟೌಟ್ ಕೊಟ್ಬಿಟ್ರೆ ನಾವು ನೆಕ್ಸ್ಟ್ ಟೈಮಿಂದ ಡಾಕ್ಯುಮೆಂಟ್ಸ್ ತೋರಿಸ್ತೀವಿ, ರೂಲ್ಸ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ ಜನ ಬಿದ್ದು ಸತ್ತೋದ್ರೂ ಕೂಡ ಇವ್ರು ಯಾರು ಕೇರ್ ಮಾಡಲ್ಲ. ಅಷ್ಟು ಜನ ಇರ್ತಾರೆ ಸ್ಯಾಟರ್ಡೆ ಸಂಡೇ, ಅಷ್ಟು ರಶ್ ಆಗುತ್ತೆ ಬೆಂಗಳೂರು ಬಸ್ ಸ್ಟ್ಯಾಂಡು. ಯಾರೂ ಕೇರ್ ಮಾಡಲ್ಲ. ಕೇರ್ ಮಾಡಿದ್ರೆ ಇವ್ರಿಗೊಂದು ಡ್ಯೂಟಿ ಇವ್ರು ಫಾಲೋ ಮಾಡಬೇಕಾಗುತ್ತೆ. ಇವ್ರ ಡ್ಯೂಟಿನ ಇವ್ರು ಕೆಲಸ ಮಾಡಬೇಕಂತ ಎಸ್ಕೇಪ್ ಆಗ್ತಾರೆ. ಈ ಥರ ನಾಟಕ ಹೊಡ್ಕೊಂಡು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಇಲ್ಲಿನ ಸ್ಟಾಫ್ಗಳು. ಇದು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಆ್ಯಕ್ಚುಲಿ.